ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಹೃದಯ ವಿದ್ರಾವಕ ಘಟನೆ IPL ಗೆಲುವಿನ ಸಂಭ್ರಮವನ್ನೇ ಕಿತ್ಕೊಂಡಿದೆ. ಸೂತಕದ ಛಾಯೆ ಆವರಿಸಿದೆ. ತಮ್ಮ ಕುಟುಂಬದವರನ್ನ ಕಳೆದುಕೊಂಡಂತಹ ಸಂತ್ರಸ್ತರ ಆಕ್ರಂದನವನ್ನ ನೋಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಸರ್ಕಾರದ ಹುಚ್ಚಾಟಕ್ಕೆ 11 ಬಲಿಯಾಗಿದೆ. ಈ ಘಟನೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ. ಇಂತಹದೊಂದು ಭೀಕರ ಘಟನೆಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ದೇಶಾದ್ಯಂತ ಆಕ್ರೋಶ ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್, ಈ ಮೂವರ ವಿರುದ್ಧವಾಗಿಯೂ ತೀವ್ರ ಅಸಮಾಧಾನ ಕೇಳಿ ಬಂದಿದೆ. ಯಾವುದೇ ಪೂರ್ವ ತಯಾರಿ ಇಲ್ಲದಂತಹ ಕಾರ್ಯಕ್ರಮಕ್ಕೆ, ಭದ್ರತಾ ವೈಫಲ್ಯಕ್ಕೆ ಅಮಾಯಕರ ಪ್ರಾಣವನ್ನು ಕಿತ್ಕೊಂಡಿದ್ದೀರಿ ಅಂತ ಆಕ್ರೋಶ ಭುಗಿಲೆದ್ದಿದೆ. ಇಂತಹದೊಂದು ಬೇಜವಾಬ್ದಾರಿತನಕ್ಕೆ ಈಗ ಬೆಲೆ ತೆರಬೇಕಾದಂತಹ ಸಮಯ ಬಂದಿದೆ. DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ದೂರು ದಾಖಲಾಗಿದೆ. ಇದು ಮಾತ್ರ ಅಲ್ಲ, ಇದೇ ಘಟನೆಗೆ ಸಂಬಂಧಪಟ್ಟಂತೆ ಹಲವು ಶಾಕಿಂಗ್ ವಿಚಾರಗಳು ಬಹಿರಂಗ ಆಗಿದೆ. ಇನ್ನು ಈ ಘಟನೆಯ ಬೆನ್ನಲ್ಲೇ ರಾಜಕೀಯವಾಗಿಯೂ ಸಿದ್ದರಾಮಯ್ಯ ಅವರು ಹಾಗೆ DK ಶಿವಕುಮಾರ್ ಇಬ್ಬರಿಗೂ ಕೂಡ ಬಹಳ ದೊಡ್ಡ ಹೊಡೆತ ಬಿದ್ದಿದೆ, ಬಹಳ ದೊಡ್ಡ ಹಿನ್ನಡೆ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಸ್ವಪಕ್ಷದಲ್ಲೇ ಇಂತಹದೊಂದು ಬೇಜವಾಬ್ದಾರಿತನದ ಕೆಲಸಕ್ಕೆ ಅಸಮಾಧಾನ ಹೆಚ್ಚಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ ಖಡಕ್ ಸೂಚನೆ ಬರುವಂತಹ ನಿರೀಕ್ಷೆ ಇದೆ. ಯಾವುದೇ ಸಂದರ್ಭದಲ್ಲಿ ತಲೆದಂಡ ಆಗಬಹುದು. ಈಗಾಗಲೇ ಹೈಕಮಾಂಡ್ ರಾಜ್ಯ ನಾಯಕರ ಈ ಬೇಜವಾಬ್ದಾರಿತನದ ಕೆಲಸಕ್ಕೆ ಗರಂ ಆಗಿದೆ. ಮುಖ್ಯಮಂತ್ರಿ ಬದಲಾಗುವುದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಏನಿದು ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ? ಏನಿದು ಸರ್ಕಾರದ ಹುಚ್ಚಾಟ? CM ಸಿದ್ದರಾಮಯ್ಯ ಅವರಿಗೆ ಎದುರಾಗ್ತಿರುವ ಶಾಕ್ ಏನು? DK ಶಿವಕುಮಾರ್ ಅವರಿಗೆ ಎದುರಾಗುತ್ತಿರುವ ಕಂಡು ಕೇಳರಿಯದ ಆಘಾತ ಏನು? ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಸ್ಫೋಟಕ ವಿಚಾರಗಳ ವರದಿ ನೋಡೋಣ. ವೀಕ್ಷಕರೇ, ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಸರ್ಕಾರನೇ ಇದಕ್ಕೆ ನೇರ ಹೊಣೆ. ಯಾವುದೇ ಪೂರ್ವ ತಯಾರಿ ಇಲ್ಲದೆ ಮಾಡಿದಂತಹ ಕಾರ್ಯಕ್ರಮವೇ ಈ ಎಡವಟ್ಟಿಗೆ, ಅವಾಂತರಕ್ಕೆ ಕಾರಣ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಕಾಂಗ್ರೆಸ್ ನಾಯಕರುಗಳಿಗೆ ಕ್ರೆಡಿಟ್ ತೆಗೆದುಕೊಳ್ಳುವ ಉನ್ಮಾದ ಹೆಚ್ಚಾಗಿತ್ತು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಸರ್ಕಾರದ ಹುಚ್ಚಾಟಕ್ಕೆ, ಶೋಕಿಗೆ ಅಮಾಯಕರು ಬಲಿಯಾಗಿರೋದು ದುರ್ದೈವದ ಸಂಗತಿ. ಈ ಮಟ್ಟಿಗೆ ನಿರ್ಲಕ್ಷ್ಯತನನ ಅಥವಾ ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನುವ ಸಾಮಾನ್ಯ ಜ್ಞಾನ ಇಲ್ವಾ? ಸರ್ಕಾರದ ಈ ಕಾರ್ಯವೈಖರಿ ನಿಜಕ್ಕೂ ಇವರು ಸಮರ್ಥರ ಅನ್ನುವ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ, ಬಹಳ ಅನುಮಾನವನ್ನು ಮೂಡಿಸ್ತಾ ಇದೆ. ಇಲ್ಲಿ ಅಭಿಮಾನಿಗಳೇನೋ ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ನೆಚ್ಚಿನ ತಂಡವನ್ನು ಬೆಂಬಲಿಸ್ತಾರೆ, ಪ್ರೀತಿಸ್ತಾರೆ. ಆದರೆ ಸರ್ಕಾರದ ಕೆಲಸ ಏನು? ಜನರ ಹಿತವನ್ನು ಕಾಪಾಡುವಂಥದ್ದು. ಬೇಲಿಯೇ ಎದ್ದು ಹೊಲ ಮೈದರೆ ಏನಾಗುತ್ತೋ ಅದೇ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು. ತಮ್ಮ ಕೆಲಸವನ್ನು ಮರೆತು ಆ RCB ಹಿಂದೆ ಹೋಗಿ ಮೈ ಮರೆತು ದೊಡ್ಡ ಎಡವಟ್ಟಿಗೆ ಕಾರಣ ಆಗಿದೆ. ಪ್ರಮುಖವಾಗಿ DK ಶಿವಕುಮಾರ್ ಅವರಾಗಿರಬಹುದು, ಸಿದ್ದರಾಮಯ್ಯ ಅವರಾಗಿರಬಹುದು, ವಿಧಾನಸೌಧದ ಮುಂದೆಯೇ ತಂಡವನ್ನು ಪ್ರಶಂಸಿಸುವಂತಹ ಅಗತ್ಯ ಏನಿತ್ತು ಅನ್ನೋದೇ ಈಗ ಪ್ರಶ್ನೆ ಎಲ್ಲರೂ ಕೇಳ್ತಾ ಇರುವಂಥದ್ದು. ಇಲ್ಲಿ RCB ಕೇವಲ IPL ಪಂದ್ಯವನ್ನು ಗೆದ್ದಿರೋದು. ಈ ರೀತಿಯಾಗಿ ಕ್ರಿಕೆಟ್ ಮಾತ್ರ ಅಲ್ಲ, ಬೇರೆ ಬೇರೆ ಪಂದ್ಯಾವಳಿಗಳು, ಬೇರೆ ಬೇರೆ ಕ್ರೀಡಾ ಕೂಟಗಳು ನಡೆಯುತ್ತೆ. ಪ್ರತಿ ವರ್ಷವೂ ನಡೆಯುವಂತಹ ಕ್ರಿಕೆಟ್ ಪಂದ್ಯಾವಳಿ. ಅವರೇನು ಒಲಿಂಪಿಕ್ಸ್ ಅನ್ನ ಗೆದ್ದಿ ಬಂದಿಲ್ಲ. ಸದ್ಯ ಈ ಕಾಲ್ತುಳಿತ ದುರಂತದ ನಂತರದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ನೋಡಿದ್ರೆ, ಸಿದ್ದರಾಮಯ್ಯ ಅವರು ತನಿಖೆಗೆ ಆದೇಶವನ್ನು ನೀಡಿದ್ದಾರೆ. ತನಿಖೆ ಯಾರ ಮೇಲೆ? ತಮ್ಮ ಸರ್ಕಾರದ ವಿರುದ್ಧವೇ ತಾವೇ ತನಿಖೆಗೆ ಆದೇಶಿಸಿರುವಂಥದ್ದು. ಇದನ್ನು ನೋಡ್ತಾ ಇದ್ರೆ ನನಗೆ ಮೂಡ ಹಗರಣ ನೆನಪಾಗ್ತಾ ಇದೆ. ಈ ಹಿಂದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅದು ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ವರೆಗೂ ಹೋದಂತಹ ಸಂದರ್ಭ. ಆಗ ಕೆಲವೊಂದಷ್ಟು ಜನ ಸಲಹೆಗಳನ್ನು ಕೊಡೋದಕ್ಕೆ ಮುಂದಾದರು. ನೀವು ಮೊದಲೇ ಸೈಟ್ಗಳನ್ನು ವಾಪಸ್ ಕೊಟ್ಟು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಬೇಕಿತ್ತು, ಆಗ ನಿಮಗೆ ಈ ಮಟ್ಟಿಗೆ ಹಿನ್ನಡೆ ಆಗ್ತಿರಲಿಲ್ಲ ಅನ್ನುವ ಸಲಹೆಗಳನ್ನು ಒಂದಷ್ಟು ಜನ ಕೊಟ್ಟಿದ್ದನ್ನು ನೀವೆಲ್ಲರೂ ಗಮನಿಸಿರಬಹುದು. ಆ ಸಲಹೆಯನ್ನು ಈಗ ಈ ಪ್ರಕರಣದಲ್ಲಿ ಪಾಲಿಸ್ತಿರುವಂತೆ ಕಾಣಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಸರ್ಕಾರದಿಂದ ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಪಾಲ್ಗೊಂಡಿದ್ದಾರೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಘಟನೆಯ ಹೊಣೆ ಹೊತ್ತು ಇವರುಗಳು ರಾಜೀನಾಮೆಯನ್ನು ಕೊಡಬೇಕು. ಆದರೆ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂದರೆ, ತಮ್ಮ ವಿರುದ್ಧವಾಗಿ ತಾವೇ ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಕಾಲ್ತುಳಿತ ಹಾಗೂ ಮೃತಪಟ್ಟವರ ಸಾವಿಗೆ ಕಾರಣಗಳೇನು, ಘಟನಾವಳಿಗಳ ಸರಣಿ ಆಗಿರಬಹುದು, ಹಾಗೆ ಸನ್ನಿವೇಶಗಳ ಬಗ್ಗೆ ಮತ್ತು ಈ ಪ್ರಕರಣದಲ್ಲಿ ಎಲ್ಲೆಲ್ಲಿ ಲೋಪ ಉಂಟಾಗಿದೆ, ಯಾರ್ಯಾರ ಲೋಪ ಇದೆ, ಯಾರ ನಿರ್ಲಕ್ಷ್ಯತೆಯಿಂದ ಈ ಒಂದು ಘಟನೆ ನಡೀತು, ಈ ಒಂದು ದುರಂತ ನಡೀತು, ಇದ್ರ ಬಗ್ಗೆ ಸಮಗ್ರವಾಗಿ ಮ್ಯಾಜಿಸ್ಟೀರಿಯಲ್ ವಿಚಾರಣೆಯನ್ನು ನಡೆಸೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಅದನ್ನು ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ರು. ಆದರೆ ಈ ತನಿಖೆ ಎಲ್ಲ ಏನಾಗುತ್ತೆ ಅನ್ನೋದು ಎಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಇನ್ನು DK ಶಿವಕುಮಾರ್ ಅವರ ವಿಚಾರಕ್ಕೆ ಬಂದರೆ, ಸ್ವತಃ ಉಪಮುಖ್ಯಮಂತ್ರಿಗಳು ಈ ತಂಡವನ್ನು ಬೀಳ್ಕೊಡೋದಕ್ಕೆ ನಿಲ್ದಾಣಕ್ಕೆ ಹೋಗ್ತಾರೆ, ಫೋಟೋಗಳನ್ನು ತೆಗೆಸಿಕೊಳ್ತಾರೆ. ಇನ್ನು ಅವರ ಸಾಮಾಜಿಕ ಜಾಲತಾಣದ ಖಾತೆಯಲ್ಲೂ ಈ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಸರ್ಕಾರದ ಓರ್ವ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಆಡಳಿತದ ವಿಚಾರದಲ್ಲಿ ಹಲವಾರು ಕೆಲಸಗಳಿರುತ್ತೆ. ಅದೆಲ್ಲವನ್ನ ಬಿಟ್ಟು ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಓಡೋಡಿ ಹೋಗಿದ್ದಾರೆ. ಇನ್ನು ಹಲವು ಸಚಿವರುಗಳು, ಸರ್ಕಾರದ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು.
ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಅಂದರೆ, ತಮ್ಮ ನೆಚ್ಚಿನ ತಂಡವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಷ್ಟಪಟ್ಟು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋರಾಟ ಮಾಡಿ ಕ್ರೀಡಾಂಗಣಕ್ಕೆ ನುಗ್ಗಿದ್ರು. ಮತ್ತೊಂದು ಕಡೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ರಾಜಕಾರಣಿಗಳ ಕುಟುಂಬದವರು ರಾರಾಜಿಸ್ತಾ ಇದ್ರು. ತಮ್ಮವರನ್ನ ಮಾತ್ರ ರಕ್ಷಣೆ ಮಾಡ್ಕೊಂಡಿದ್ದಾರೆ, ತಮಗೆ ಬೇಕಾದವರಿಗೆ ಭದ್ರತೆಯನ್ನು ಕೊಟ್ಟಿದ್ದಾರೆ, ಅದು ಕೂಡ ಭದ್ರತೆಯ ಪ್ರೋಟೋಕಾಲ್ ಅನ್ನು ಮೀರಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾರೆ ಎನ್ನುವ ಆರೋಪನೂ ಈಗ ಇವರುಗಳ ಮೇಲಿದೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ಇಲಾಖೆಯ ಬಗ್ಗೆ ಅವರಿಗೇನೆ ಬಹಳ ಗೊಂದಲ ಇದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಒಂದೊಂದು ಸಾರಿ ಮಾಧ್ಯಮದವರಿಗೆ ಒಂದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದಿನ ಪ್ರಕರಣಗಳಲ್ಲೂ ಗೃಹ ಸಚಿವರಿಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಅವರು ತಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತಾರೆ. ಮಾಧ್ಯಮಗಳಲ್ಲೆಲ್ಲ ವಿಚಾರ ಪ್ರಸಾರ ಆದರೂ ಗೃಹ ಸಚಿವರಿಗೆ ಹಲವು ಘಟನೆಗಳ ಬಗ್ಗೆ ಅರಿವೇ ಇರೋದಿಲ್ಲ. ಇದು ಬಹಳ ಆಶ್ಚರ್ಯ ಮೂಡಿಸಿರುವಂತಹ ಸಂಗತಿ. ಇನ್ನು RCB ವಿಜಯಯಾತ್ರೆ ವಿಚಾರದಲ್ಲೂ ಅವರ ದ್ವಂದ್ವ ಹೇಳಿಕೆಗಳು ಇದಕ್ಕೆ ಸಾಕ್ಷಿಯಾಗಿದೆ. ಮೊದಲೇನು ಹೇಳ್ತಾರೆ, ವಿಧಾನಸೌಧದಿಂದ ಸ್ಟೇಡಿಯಂವರೆಗೆ ವಿಜಯಯಾತ್ರೆ ಇರುತ್ತೆ ಅಂತ ಇದೇ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ ಪರೇಡ್ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಈ ರೀತಿಯ ಹೇಳಿಕೆಗಳು ಸಾರ್ವಜನಿಕರಿಗೂ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ. ಇನ್ನು ಘಟನೆಯ ನಂತರದಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆದರೆ ಪರಮೇಶ್ವರ್ ಅವರು ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ ಅನ್ನೋದು ಕೂಡ ಆಕ್ರೋಶಕ್ಕೆ ಕಾರಣ ಆಯಿತು. ಅದಾದ ನಂತರದಲ್ಲಿ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡ್ರು. ಈ ದುರಂತಕ್ಕೆ ಯಾಕೆ ಸರ್ಕಾರ ನೇರ ಹೊಣೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು IPL ಪಂದ್ಯಾವಳಿ ಇದೆ ಅಂದರೆ ಬೆಂಗಳೂರಲ್ಲಿ, ಅಲ್ಲಿ ಸಾವಿರಾರು ಸಂಖ್ಯೆಯ ಜನ ಟಿಕೆಟ್ ಪಡೆದುಕೊಂಡು ಮ್ಯಾಚ್ ವೀಕ್ಷಣೆಗೆ ಅಂತ ಬರ್ತಾರೆ. ಇನ್ನು ಸಾರ್ವಜನಿಕವಾಗಿ ಈ ರೀತಿಯಾಗೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಸಹಜವಾಗಿಯೇ ಅಲ್ಲಿ ಲಕ್ಷಾಂತರ ಮಂದಿ ಸೇರ್ಕೊಳ್ತಾರೆ. ಈ ಕನಿಷ್ಠ ಜ್ಞಾನ ಸರ್ಕಾರಕ್ಕಿಲ್ವಾ? ಈ ವಿಚಾರನೇ ಈಗ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಎಂಟ್ರಿ ಆಗಿದ್ದಾರೆ. ಸದಾ ಜನರ ಧ್ವನಿಯಾಗಿರುವಂತಹ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಈ ಘಟನೆ ಸಂಬಂಧ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ KSCA ಅಧಿಕಾರಿಗಳ ವಿರುದ್ಧವಾಗಿ ಪೊಲೀಸು ದೂರನ್ನು ನೀಡಿದ್ದಾರೆ. ಇಂತಹದೊಂದು ಭೀಕರ ದುರಂತ ಆದರೂ ಕೂಡ ಒಂದೇ ಒಂದು FIR ದಾಖಲಾಗಿಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ಅವರು ಈಗ ಒಂದು ದೂರನ್ನು ದಾಖಲು ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಹಾಗೆ DK ಶಿವಕುಮಾರ್ ಅವರು ಸೇರಿದಂತೆ KSCA ಅಧಿಕಾರಿಗಳ ವಿರುದ್ಧವಾಗಿ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಅವರ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಜನಪ್ರಿಯ ಪ್ರಚಾರದ ರಾಜಕೀಯ ಲಾಭದ ಕಾರಣಕ್ಕಾಗಿ RCB ತಂಡದ ಆಟಗಾರರನ್ನ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡುವ ಹಾಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಿಸುವ ದುಡುಕಿನ ನಿರ್ಧಾರವನ್ನು ಕೈಗೊಳ್ತಾರೆ. ಸೂಕ್ತ ಭದ್ರತೆಯ ನಿರ್ಲಕ್ಷ್ಯವನ್ನು ತೋರಿಸಿ ಸುಮಾರು 11 ಜನರ ಸಾವು ಸಂಭವಿಸಿದೆ. ಘಟನೆಯಲ್ಲಿ 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಹೀಗಾಗಿ CM ಹಾಗೆ DCM ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಪ್ರಕರಣದ ವಿಚಾರ. ಆದರೆ ಇನ್ನು ರಾಜಕೀಯವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮೂಡಾ ಹಗರಣದ ಬಿಸಿ ಮುಟ್ಟಿದೆ. ವಾಲ್ಮೀಕಿ ನಿಗಮದ ಹಗರಣ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇನ್ನು ರಾಜ್ಯದಲ್ಲಾದಂತಹ ಕೊಲೆ ಪ್ರಕರಣಗಳು ಕಾನೂನು ಸುವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂತಿದೆ. ಮೊದಲೇ ಈ ಪ್ರಕರಣಗಳಿಂದಾಗಿ ಸರ್ಕಾರಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗಿದೆ. ಈಗ ಈ ಕಾಲ್ತುಳಿತ ಪ್ರಕರಣಕ್ಕೆ ಕಾರಣ ಆದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇ ಸರ್ಕಾರ. ಈ ಘಟನೆಯ ವಿಚಾರವನ್ನು ತಿಳಿದು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೆಂಡಾಮಂಡಲಾಗಿದೆ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರದಲ್ಲಿ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಬಹಿರಂಗ ಕಚ್ಚಾಟವನ್ನು ಮಾಡ್ತಿದ್ದಾರೆ. ಇನ್ನು ಅವರ ಬಣದವರಂತೂ ಎಷ್ಟರ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಗದ್ದಲವನ್ನೇ ಎಬ್ಬಿಸಿದ್ದಾರೆ ಅನ್ನೋದು ನೀವೆಲ್ಲರೂ ಗಮನಿಸಿದ್ದೀರಿ. ಇನ್ನು ಪರಮೇಶ್ವರ್ ಅವರು ಸಹ CM ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದ ಇಕ್ಕಟ್ಟಿನಲ್ಲಿತ್ತು. ಆದರೆ ಈ ಪ್ರಕರಣದಿಂದ ಹೈಕಮಾಂಡ್ಗೆ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಸುಲಭ ಆಗ್ತಾ ಇದೆ. ರಾಷ್ಟ್ರೀಯವಾಗಿ ಬಲ ಕಳೆದುಕೊಳ್ತಿರುವಂತಹ ಕಾಂಗ್ರೆಸ್ಗೆ ಈಗ ತೆಲಂಗಾಣ ಹಾಗೆ ಕರ್ನಾಟಕ ದೊಡ್ಡ ಆಸರೆಯಾಗಿ ನಿಂತಿರುವಂತಹ 2 ಪ್ರಮುಖ ರಾಜ್ಯಗಳು. ಹೀಗಿರುವಾಗ ಕರ್ನಾಟಕದ ಆಡಳಿತ ಲಯ ಕಳೆದುಕೊಳ್ತಿರೋದು ಹೈಕಮಾಂಡ್ಗೆ ಆಘಾತವನ್ನು ನೀಡಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ DK ಶಿವಕುಮಾರ್ ಅವರನ್ನ ಈ ಪ್ರಕರಣಕ್ಕೆ ನೇರ ಹೊಣೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆಗ ಹೈಕಮಾಂಡ್ನ ನಿರ್ಧಾರಕ್ಕೆ ಇವರಿಬ್ಬರೂ ಕೂಡ ಬದ್ಧರಾಗಲೇಬೇಕಾಗುತ್ತೆ. ಯಾಕಂದರೆ ಈ ಪ್ರಕರಣ ಅಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ನಂತರದಲ್ಲಿ CM ಬದಲಾವಣೆ ಆಗುತ್ತೆ ಅಂತ ಏನು ಚರ್ಚೆ ಆಗ್ತಾ ಇದೆ, ಈ ವಿಚಾರದಲ್ಲಿ ಹೈಕಮಾಂಡ್ ಶಾಕಿಂಗ್ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೂ ಈ ಪ್ರಕರಣ ಕಂಟಕ ಆಗುತ್ತೆ, DK ಶಿವಕುಮಾರ್ ಅವರಿಗೂ ಈ ಪ್ರಕರಣ ಮುಳ್ಳಾಗ್ತಾ ಇದೆ. ಇಬ್ಬರೂ ಕೂಡ ಅವಕಾಶ ವಂಚಿತರಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇಂತಹದೊಂದು ಘಟನೆಯಿಂದ ಈಗ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು 11 ಮಂದಿ ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಆ ಕುಟುಂಬಗಳ ಆಕ್ರಂದನವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತ ರಾಜ್ಯ ಸರ್ಕಾರದಿಂದ 10 ಲಕ್ಷ ಪರಿಹಾರ ಘೋಷಣೆ ಆಗಿದೆ. ಇನ್ನು RCB IPL ತಂಡದಿಂದ 25 ಲಕ್ಷ ಪರಿಹಾರ ಘೋಷಣೆ ಆಗಿದೆ. ಆದರೆ ಎಷ್ಟೇ ಪರಿಹಾರವನ್ನು ಘೋಷಣೆ ಮಾಡಿದ್ರೂ ಹೋದಂತಹ ಪ್ರಾಣ ಬರೋದಿಲ್ಲ. ಈ ಘಟನೆಯಲ್ಲಿ ಸಾವನ್ನಪ್ಪಿದ ಭೂಮಿಕ್ ಅನ್ನುವ ಯುವಕನ ತಂದೆ ಗೋಳಾಡ್ತಾ ಇದ್ದಾರೆ. ಆ ವಿಡಿಯೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಆ ಯುವಕನ ತಂದೆ ಹೇಳ್ತಾರೆ,
ನನ್ನ ಬಳಿ 100 ಕೋಟಿ ಆಸ್ತಿ ಇದೆ, ಆದರೆ ಅದ್ಯಾವುದು ಬೇಡ ಅಂತ ಆತ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ಈ RCB ಮ್ಯಾಚ್ ನೋಡೋದಕ್ಕೆ ಹೋಗಿ ಅಂತ. ಸರ್ಕಾರದ ಎಡವಟ್ಟಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಅಂದರೆ ಈ 10 ಲಕ್ಷ ಪರಿಹಾರ ಕೊಟ್ಟರೆ ಅವರ ಮಗ ವಾಪಸ್ಸು ಬರೋದಿಲ್ಲ, ಅವರಿಗೆ ಹಣದ ಅಗತ್ಯನೂ ಇಲ್ಲ. ಹೀಗಾಗಿ ಈ ಘಟನೆಯಿಂದಾಗಿ ಸರ್ಕಾರದ ಮೇಲಿನ ಭರವಸೆಯನ್ನು ಜನ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂತಹದೊಂದು ದೊಡ್ಡ ಎಡವಟ್ಟಿಗೆ ಈಗ ಕೈ ಸರ್ಕಾರ ಕಾರಣ ಆಗಿದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಮಹಾ ದುರಂತಕ್ಕೆ ಕಾರಣ ಏನು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.